Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thai Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy.
ಆಯುರ್ವೇದ ಮಹತ್ವನ ತಿಳಿಸ್ಕೊಡ್ತಾರೆ. ಆಮೇಲೆ ಓಣಿಯಲ್ಲಿ ಸ್ವಚ್ಛತಾ ಆಂದೋಲನ ಮಾಡ್ತಾರೆ. ಆಮೇಲೆ ಆಯುರ್ವೇದಕ್ಕೆ ಬಗ್ಗೆ ಭಾಳ ಹೇಳ್ತಾರೆ. ಗೋಮೂತ್ರದ ಬಗ್ಗೆ ಆಯ್ತು, ನಮ್ಮಲ್ಲಿರ್ತಕ್ಕಂಥ ಗೋಗಳ ವಿಚಾರಗಳು ಹೇಗೆ ಅಂತ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮ ಮನೆ ಔಷಧ ನಮ್ಗೆ ಗೊತ್ತಿರಲ್ಲ, ನಮ್ಮ ಮನೆ ಔಷಧ ನಮ್ಗೆ ಗೊತ್ತಿರಲ್ಲ. ಈ ತುಳಸಿ ಇದಕ್ಕೆ ಲಾಭ ಆಗುತ್ತಾ, ಈ ಎಕ್ಕಿ ಎಲೆ ಜ್ವರಕ್ಕೆ ಲಾಭ ಆಗುತ್ತಾ, ಹೀಗೆಲ್ಲ ಹೇಳ್ತಿರ್ತಾರೆ. ಆಮೇಲೆ ನಮ್ಗೆ ಉಣ್ಣ ರೀತಿ ಗೊತ್ತಿರಲ್ಲ, ಯಾವ ರೀತಿ ಉಣ್ಬೇಕು. ಉಂಡು ರೆಗ್ಗೆಯಲ್ಲಿಟ್ಟು ಕೆಂಡಕ್ಕೆ ಕೈ ಕಾಸಿ ಬಲಭುಜವ ಮೇಲ್ ಮಾಡಿ ಮಲಗಿದವನೇ ವೈದ್ಯನ ಗಂಡಂದ ಸರ್ವಜ್ಞ ಅಂತ ಅವ್ರು ಹೇಳ್ತಾರೆ. ಉಣ್ತೀರಿ ಸರ, ನೀವು ಮಲಗ್ತೀರಿ, ಬೇಗ ಉಣ್ಬೇಕು. ಉಣ್ಣದ ನೀವು ಸ್ವಲ್ಪ ಸಂಜೆ ಕಡೆಗೆ ಸ್ವಲ್ಪ ಉಣ್ರಿ ವಯಸ್ಸಾದ್ಮೇಲೆ. ಆಮೇಲೆ ನೀವು ಉಣ್ತೀರಿ 8ಕ್ಕೆ ಉಂಡ್ಬಿಡ್ರಿ, ಹಿಂಗೆಲ್ಲ ಹೇಳ್ತಾರೆ. ಆಮೇಲೆ ಅಕ್ಕಿ ಉಣ್ಬಾರ್ದು, ಅಕ್ಕಿ ಉಂಬುವನು ವೈದ್ಯನಿಗೆ ಅಕ್ಕಿ ಸಕ್ಕರೆ ತಿಂಬುವನು ವೈದ್ಯನಿಗೆ ರೊಕ್ಕಿಕ್ಕಿ ಸಾಯುವನು ಸರ್ವಜ್ಞ ಅಂತ. ಅಕ್ಕಿ ಸಕ್ಕರೆ ಬಿಟ್ಟು ಬಿಡ್ರಿ. ಈಗ ಹಿಂದಲ್ದ ಅದಕ್ಕೆ ಹೇಳ್ತಾರೆ, ಹಿಂದಲ್ದ ಗಾದಿ ಮಾತು ಹೇಳ್ತಾರಲ್ಲ, ಸೆರಗಿಲ್ಲದ ಸೀರೆ ಉಟ್ಟು ಮೇರಿಲ್ಲದ ಹೊಲ ಮಾಡಿದರೆ ಎಲ್ಲಿಗುಂಟು ಅನ್ನೋ ರೀತಿ. ಈಗ ಹಿಂದಲ್ಲದ ಏನಿತ್ತಲ್ಲ, ಹಿರಿಯರು ಆರ್ಗ್ಯಾನಿಕ್ ಆಹಾರ ಉಣ್ಣೋದು, ನವಣಿ, ರಾಗಿ, ಬರಗು, ಸ್ಯಾವೆ, ಹಿಂಗೆ ಹಿಂದಿಲ್ಲದ ಏನೋ ಸಂಪ್ರದಾಯ ಇತ್ತು, ಮತ್ತೆ ನವೀನಕರಣ ಆಗಿ ಬರಕತ್ತೈತ. ಅಂದ್ರೆ ನಮ್ಮ ಚರಕಮ ಋಷಿ, ನಮ್ಮ ದೇಶದ ಆಯುರ್ವೇದಿಕ ಪಿತಾಮಹ, ಆತ ತನ್ನ ಶರೀರವನ್ನು ತ್ಯಾಗ ಮಾಡಿ ಈ ಆಯುರ್ವೇದಿಕದೊಳಗೆ ಏನೈತಂತ ಕಂಡುಹಿಡಿದು ಹೋದ. ನಾವು ಪಾಶ್ಚಿಮಾತ್ಯ ದೇಶದ ಔಷಧಿ ಬಗ್ಗೆ ಒಳಪಟ್ಟು ಅದನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಒಂದು ಸೈಡ್ ಎಫೆಕ್ಟ್ ಆಗಿ ನಮಗೆಲ್ಲ ಶರೀರ ಹಾಳಾಗಕತ್ತಿತ್ತು. ಹಾಗಾಗಿ ಈಗ ಈ ಯುವಕರು ಬಂದು ನಾವು ಗವಿಸಿದ್ದೇಶ್ವರ ಆಯುರ್ವೇದಿಕ ಡಾಕ್ಟರ್ಸ್ ಯುವಕರು ಇವರು ಬಂದು ನಮಗೆ ಎಲ್ಲ ತಿಳಿಪಡಿಸ್ಯಾರ. ಇಲ್ರಿ ಹಿಂಗಿರ್ಬೇಕು, ನೀವು ಆಹಾರನ ಹಿಂಗೆ. ಶುಭಾಯು. ನನ್ನ ಹೆಸರು ರವಿಕುಮಾರ್, ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದಿಕ್. ಶುಭಾಯು. ನನ್ನ ಹೆಸರು ರವಿಕುಮಾರ್, ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಪ್ಪಳ. ನಮ್ಮ ತಂಡದ ಹೆಸರು ಸಂಕಲ್ಪ. ನನ್ನ ಹೆಸರು ಭಾಗ್ಯಶ್ರೀ. ನನ್ನ ಹೆಸರು ಪ್ರವೀಣ್ ಕುಮಾರ್. ನನ್ನ ಹೆಸರು ಪ್ರಿಯಾಂಕಾ. ನನ್ನ ಹೆಸರು ಬಯನೆ. ನನ್ನ ಹೆಸರು ಸಂದೀಪ್. ನನ್ನ ಹೆಸರು ನರೇಂದ್ರ. ನನ್ನ ಹೆಸರು ಸುಹಾಸ್ ಪುರೋಹಿತ್ ಅಂತ. ಕೊಂಡ್ಬಾಳ ಗ್ರಾಮಕ್ಕೆ ಪಿ ಕ್ಯಾಂಪ್ ಅನ್ನಿಸಿಗಾಗಿ ಸರ್ವೆ ಮಾಡಲಿಕ್ಕೆ ಹೋದಾಗ ನಾವು ಮನೆಗೆ ಹೋದಾಗ ನಮಗೆ ತಿಳಿದು ಬಂದ ವಿಷಯ ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಆಯುರ್ವೇದ ಬಗ್ಗೆ ಅದರ ಮಹತ್ವ ಬಗ್ಗೆ ಇನ್ನೂ ಸರಿಯಾಗಿ ಅರಿವಿಲ್ಲ. ಆಯುರ್ವೇದ ಅಂತಂದರೆ ಏನೋ ಭಾಳ ತೊಂದರೆ ಆದವ್ರಷ್ಟೇ ತೊಗೊತಾರೆ, ಪೂರ ಪಾಲ್ಚಿ ಹೊಡೆದವರು ಆ ಥರ ಅವರಿಗಷ್ಟೇ ಆಯುರ್ವೇದ ತೊಗೊತಾರೆ. ನಾರ್ಮಲ್ ಜ್ವರ ಗಿರ ಬಂದರೆ ಆಯುರ್ವೇದ ಯೂಸ್ ಇಲ್ಲ ಅಂತ, ಆಯುರ್ವೇದ ಅದಕ್ಕೆ ಯೂಸ್ ಮಾಡ್ತಾರೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. 70 to 80% ಜನ ಅದು ಆಯುರ್ವೇದಕ್ಕೆ ನಮಗೆ ಗೊತ್ತೇ ಇಲ್ಲ ಅಂತಂತ ರೆಸ್ಪಾನ್ಸ್ ಮಾಡೋದು. ಸ್ವಲ್ಪ ಜನ ಗೊತ್ತಿದೆ, ಬಟ್ ಏನು ಮೆಡಿಸಿನ್ ತೊಗೊಂಡಾರ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಹೈಸ್ಕೂಲಿಗೆ ಹೋದಾಗ ಅಲ್ಲಿ ನಾವು ಜಸ್ಟ್ ಕ್ವಶನ್ ಕೇಳಿದ್ವಿ, ಆಯುರ್ವೇದ ಅಂದರೆ ಏನು, ಅದ್ರ ಬಗ್ಗೆ ಏನೇನ ಗೊತ್ತಾ. ಬಟ್ ಅವರು ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ರು ಚರಕ, ಸುಶ್ರುತ ಅಂತ. ಅಷ್ಟೇ ಕೇಳಿ ನಮಗೆ ಖುಷಿ ಆಯ್ತು. ಯಾಕಂದರೆ ನಾವಿರಬೇಕಾದ್ರೆ ನಾನು ಲಿಟ್ರಲಿ ಆಯುರ್ವೇದಿಕ್ ಬಂದಾಗೆ ನಮ್ಗೆ ಆ ಹೆಸರುಗಳು ಗೊತ್ತಾಗಿತ್ತು. ಅವ್ರಿಗೆ ಈಗಿಂದನೇ ಗೊತ್ತಾಯಿತು ಅಂತ ಖುಷಿ ಆಯಿತು. ಜನರುಗಳು ಎಲ್ಲ ಅಲೋಪತಿ ಎಂಬ ಡ್ರಗ್ಗಳನ್ನು ಸೇವಿಸಿ ತನ್ನ ಬದುಕಬೇಕಾದ ವಯಸ್ಸಿನ ಮಿತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಏನೇನು ಆಹಾರ ಸೇವನೆ ಮಾಡಬೇಕು, ಅವ್ರು ಹೇಗಿರಬೇಕು ಅಂತ ಅವ್ರಿಗೆ ಇನ್ನೂ ಅದರ ಸ್ಪಷ್ಟತೆ ಇನ್ನೂ ಬಂದಿಲ್ಲ. ಅಲ್ಲಿ ಯಾರೂ ಯೋಗಾಭ್ಯಾಸಗಳನ್ನು ಮಾಡ್ತಾ ಇಲ್ಲ. ಅವರಿಗೆ ಅವರು ಆಗು ಹೋಗುಗಳ ಬಗ್ಗೆ ಅದರ ಗೊತ್ತಿಲ್ಲ. ಅವ್ರಿಗಿನ್ನೂ ಹೆಚ್ಚು ನಾವು ವಯಸ್ಸಾಗಿರೋರನ್ನ ಕಂಡಿದ್ದೀವಿ. ಸೊ ಅವ್ರಿಗೆ ನೀವು ಮೊದಲು ಹುಷಾರಿಲ್ದಾಗ ಏನು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ ಅನೇಕರು ಮಾಡರ್ನ್ ಮೆಡಿಸಿನ್ ಅಂತಂದ್ರು, ಕೆಲವೊಬ್ರು ಇಲ್ಲ ಮನೆಯಲ್ಲೇ ಮಾಡ್ಕೊತೀವಿ ಅಂದರು. ಅಂದರೆ ಶುಂಠಿ ಕಷಾಯ ಅದು ಇದು ಅಂತ ತುಂಬ ಅದನ್ನ ಪ್ರಿಯಾರಿಟೀಸ್ ಮಾಡಿ ಹೇಳಿದರು. ಅವಾಗ ತುಂಬ ಖುಷಿ ಆಯಿತು. ಆಯುರ್ವೇದ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೂ ಕೂಡ ಅವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಎಲ್ಲೋ ಇಲ್ಲ ತಿಳಿಸ್ಬೇಕು ಜನರಿಗೆ ಅನ್ನೋ ಒಂದು ಥಾಟ್ ಬಂತು. ಸ್ವಚ್ಛತೆ ಕಾರ್ಯಕ್ರಮ, ಅಲ್ಲಿನ ಸ್ವಚ್ಛತೆಯನ್ನು ನೋಡಿಕೊಂಡಾಗ ಭಾಳಷ್ಟು ಡ್ರೈನೇಜ್ ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ಕೂಡ ನಾವು ಮಾಡಬೇಕು. ಆಯುರ್ವೇದದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದಾಗ ಅವರಲ್ಲಿಯೂ ಸ್ವಲ್ಪ ಆಯುರ್ವೇದದ ಬಗ್ಗೆ ಕಾಳಜಿ ಉಂಟಾಯಿತು. ನಮ್ಮ ಕ್ಯಾಂಪ್ನಲ್ಲಿ ಆಯುರ್ವೇದದ ಶಿಬಿರವನ್ನು ಅಳವಡಿಸಿಕೊಂಡಿದ್ದೇವೆ. ಅದರಲ್ಲಿ ಯೋಗಾಭ್ಯಾಸ ಮತ್ತು ಉಚಿತ ಔಷಧಿಗಳ ವಿತರಣೆ ಮತ್ತು ನುರಿತ ವೈದ್ಯರಿಂದ ತಪಾಸಣೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ. ಅದೇ ಆಯುರ್ವೇದನ ಇನ್ನೂ ಹೆಚ್ಚಿಸಬೇಕು ಜನಗಳಲ್ಲಿ ಅನ್ನೋ ಪ್ರಯತ್ನವನ್ನು ಮಾಡೋಕ್ಕೆ ಖುಷಿ ಆಗುತ್ತೆ. ಅಲ್ಲಿ ಒಂದು
ಉದ್ಯಾನವನನ ಕ್ರಿಯೇಟ್ ಮಾಡಬೇಕು ಅಂತ ಕೂಡ ನಮ್ಮಲ್ಲಿ ಒಂದು ಪ್ಲ್ಯಾನ್ ಬಂತು. ಅಲ್ಲಿನ ಜನತೆಗೆ ಆಯುರ್ವೇದದ ಮಹತ್ವವನ್ನು ನಾವು ಯಾವ ರೀತಿಯಾಗಿ ತಲುಪಿಸಬಹುದು ಅನ್ನೋ ಒಂದು ಸಂಗತಿ ನಮಗೆ ತಿಳಿದು ಬಂದಿತ್ತು. ಅದೇ ತಮ್ಮಲ್ಲಿದ್ದ ವ್ಯಾಧಿಗಳಿಂದ ದೂರ ಆಗೋಕ್ಕೆ ಏನೇನು ಪ್ರಯತ್ನ ಮಾಡ್ಬೋದು ಅಂತ ತಿಳಿಸ್ಕೊಡೋದೇ ನಮ್ಮದು ಏಮ್ ಆಗಿರುತ್ತೆ. ನಮ್ಮ ಎಫರ್ಟ್ಸ್ ಹಾಕಿ ಅವರಲ್ಲಿ ಆಯುರ್ವೇದ ಬಗ್ಗೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಭಾಳ ಒತ್ತು ಮೂಡಿಸ್ಬೇಕಂತಂದು ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅಲ್ಲಿನ ಜನನು ನಮಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ರೀತಿಯಾಗಿ ಸಪೋರ್ಟಿವ್ ಮಾಡ್ತೀನಂತ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ನಾವು ಅವರಲ್ಲಿ ಏನೋ ಒಂದು ಆಯುರ್ವೇದ ಮತ್ತು ಆರೋಗ್ಯ ಹೇಗೆ ಕಾಪಾಡ್ಕೊಳ್ಬೇಕು ಆಯುರ್ವೇದ ಮುಖಾಂತರ ಅಂತ ನಾವು ಒಂದು ಅರಿವು ಮೂಡಿಸ್ತೇವೆ ಅಂತ ನಮ್ಗೆ ನಂಬಿಕೆನೂ ಬಂದಿದೆ ಅವು ನೋಡಿದ ಮೇಲೆ. ಸೊ ಅವ್ರ ಬಗ್ಗೆ ನಾವು ನಮ್ಮದೇ ಆಗಿರ್ತಕ್ಕಂಥ ಪ್ಲ್ಯಾನ್ಗಳನ್ನ ಮುಖಾಂತರ ನಮ್ಮದೇ ಆಗಿರ್ತಕ್ಕಂತಹ ಒಂದು ಟೀಮ್ ಮುಖಾಂತರ ಊರಿಗೆ ಹೋಗ್ತಿದ್ದೀವಿ. ನೋಡಬೇಕು, ನಮ್ಮಲ್ಲಿ ಎಲ್ಲರಲ್ಲಿ ಭರವಸೆ ಇದೆ, ನಾವು ಆಯುರ್ವೇದ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಅಂತಕ್ಕಂಥದ್ದು. ಇನ್ನು ಉಳಿಕಿದ 7 ದಿನದಲ್ಲಿ ಕ್ಯಾಂಪಲ್ಲಿ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಅಂತ ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಈ ಸ್ಕೂಲಿಗೆ ಆಯುರ್ವೇದ ಗ್ರಾಮ ಅಂತ ಕ್ಯಾಂಪ್ ಹಾಕಿರೋದು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅವರು ಬರೀ ಬಂದು ಹೇಳೋದಷ್ಟೇ ಅಲ್ಲ, 1 ವಾರ ಬೆಳಿಗ್ಗೆ ಇಲ್ಲಿ ಯೋಗ ಮಾಡ್ತಾರಂತೆ. ನೆಕ್ಸ್ಟ್ ಮಕ್ಕಳಿಗೆಲ್ಲ ಉಚಿತವಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಆರೋಗ್ಯ ನೋಡ್ತಾರಂತೆ, ಉಚಿತವಾಗಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರಂತೆ. ಇಲ್ಲಿ ಈ ಥರ ಆಯುರ್ವೇದದ ಸಂಬಂಧ ಕ್ಯಾಂಪ್ ಮಾಡಿದ್ರಲ್ಲ, ಇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ಆಯುರ್ವೇದದಿಂದ ಈ ಥರ ನಮಗೆ ಅನುಕೂಲ ಆಗುತ್ತೆ ನಮಗೆ ಗೊತ್ತಿರಲಿಲ್ಲ. ಇವರು ಬಂದು ಇದು ಯೋಗ ಬೆಳಗ್ಗೆ ಉಚಿತವಾಗಿ ಈ ಥರ ಇದನ್ನು ಕೊಡ್ತಿದ್ದಾರೆ ಅಂದರೆ ತುಂಬ ಸಂತೋಷವಾಗುತ್ತದೆ ಎಂದು ನಾನು ಹೇಳ್ತೀನಿ. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ ಭಾರತ. Subscribe and share this video to all and join hands with us to reach Ayurveda to each.